ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ನನ್ನ ಮಗಳ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ತುಂಬ ವರ್ಷಗಳ ನಂತರ ನನ್ನ ಮಗಳ ಬರ್ತ್ಡೇ ನಮ್ಮ ಊರಲ್ಲಿ ಮಾಡ್ತಾ ಇರೋದು. ಎವ್ರಿ ಇಯರ್ ಬ್ಯಾಂಗ್ಳೂರಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ, ಸಿಂಪಲಾಗಿ ಮಾಡ್ತಾ ಇದ್ವಿ. ಈ ವರ್ಷ ಊರಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ನನ್ನ ಮಗಳಿಗೆ ತುಂಬ ಖುಷಿ ಆಗ್ತಿದೆ. ಬ್ಯಾಂಗ್ಳೂರಲ್ಲಿ ಒಬ್ಬರಿದ್ದರೆ ಒಬ್ರು ಇರ್ತಾ ಇರಲಿಲ್ಲ, ಈಗ ಊರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಅಪ್ಪ ಊರಲ್ಲೇ ಇರೋದ್ರಿಂದ ಬ್ಯಾಂಗ್ಳೂರಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಮುಂಚೆ ಅಂತೂ ನಮ್ಮಮ್ಮ ಅಪ್ಪ ಬೆಂಗಳೂರಿಗೆ ತುಂಬ ಸರಿ ಬಂದು ಹೋಗ್ತಾ ಇದ್ರು, ಬಟ್ ಈಗ ಅವ್ರಿಗೆ ಬೆಂಗಳೂರಿಗೆ ಬರೋಕ್ಕೆ ಆಗ್ತಾ ಇಲ್ಲ. ಮುಂಚೆ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನಾನು ತುಂಬ ಸರಿ ಊರಿಗೆ ಹೋಗಿ ಬರ್ತಾ ಇದ್ದೆ, ಬಟ್ ಇವಾಗಂತೂ ಹೋಗೋದೇ ಅಪರೂಪ ಆಗಿಬಿಟ್ಟಿದೆ. ನನ್ನ ಮಗಳು ಬಂದು ಕಾಲೇಜು, ನನ್ನ ಮಗ ಬಂದು ಸ್ಕೂಲು. ಕಾಲೇಜಿಗೆ ರಜೆ ಕೊಟ್ಟಾಗ ಸ್ಕೂಲ್ಗೆ ರಜೆ ಇರಲ್ಲ, ಸ್ಕೂಲಿಗೆ ರಜೆ ಕೊಟ್ಟಾಗ ಕಾಲೇಜಿಗೆ ರಜೆ ಇರಲ್ಲ, ಆ ರೀತಿ ಆಗಿರುತ್ತೆ. ಹಾಗಾಗಿ ನಾವು ಒಂದು ವರ್ಷದಿಂದ ಔಟ್ಸೈಡ್ ಎಲ್ಲೂ ಹೋಗಿದ್ದೇ ಇಲ್ಲ. ಏನೇ ಆದರೂ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ. ಈ ಬರ್ಡೇ ವಿಡಿಯೋ ಶೂಟ್ ಮಾಡಿದ್ದು 1 ತಿಂಗಳ ಹಿಂದೆ, ಬಟ್ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಇದು ಒಂದು ಮೆಮೊರಿ ಆಗಿರಬೇಕು ಅಂತ ಅಪ್ಲೋಡ್ ಮಾಡಿದೆ. ಯಾಕಂದರೆ ಈ ವ್ಲಾಗಲ್ಲಿ ಇರುವಂಥ ಒಬ್ಬರನ್ನು ನಾವು ಕಳ್ಕೊಂಡಿದ್ದೀವಿ. ಈ ವ್ಲಾಗಲ್ಲಿ ನೋಡ್ತಾ ಇದ್ದರೆ ತುಂಬ ಬೇಜಾರಾಗುತ್ತೆ. 1 ತಿಂಗಳ ಹಿಂದೆ ನಮ್ಮ ಜೊತೆ ಖುಷಿಯಾಗಿದ್ದ ನಮ್ಮ ಅಜ್ಜಿ ಈಗ ನಮ್ಮ ಜೊತೆ ಇಲ್ಲ. ಇನ್ನೂ ನಮಗೆ ನಂಬೋದಕ್ಕಾಗ್ತಾ ಇಲ್ಲ. ಸಡನ್ನಾಗಿ ಎಲ್ಲ ನಡೆದೋಯ್ತು, ಹಾಗಾಗಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಅವರ ಒಂದು ನೆನಪಿಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡಿದೆ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ನಾವು ಬೆಳಿಗ್ಗೆನೇ ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು. ಇನ್ನು ನಮ್ಮ ಅಮ್ಮ ನಮ್ಮ ಅಣ್ಣ ಅವರೆಲ್ಲರೂ ಬರ್ಡೇ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಇನ್ನು ನನ್ನ ಮಗಳಿಗೂ ಊರಲ್ಲಿ ಎಲ್ಲರ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಇನ್ನು ಬರ್ಡೇ ಮುಗಿಸ್ಕೊಂಡು ಈವ್ನಿಂಗ್ ಹೊರಡೋಣ ಅಂತ ಸುಮ್ಮನೆ ಆದ್ವಿ. అವೆಲ್ಲ రింగ్స్ వెళ్ళిద్దు అవన్నీ అప్పుడే మంటించలేదు అవి బాగుండాయి. ಫೀಲ್ ಆಗಬೇಡಿ, ಇವಾಗ ಮಕ್ಕಳಿಗೆಲ್ಲ ಹುಷಾರಿಲ್ದಂಗೆ ಆಗುತ್ತೆ, ಅದಕ್ಕೆ ನಮಗೂ ಹುಷಾರಿಲ್ದಂಗೆ ಆಗುತ್ತೆ. ಇಲ್ಲಿ ಕೇಕ್ ಬಂದು ನಾರ್ಮಲ್ ಕೇಕ್, ಕ್ರೀಮ್ಲೆಸ್ ಕೇಕ್ ತರಿಸಿದ್ವಿ. ಹಾಗಾಗಿ ನನ್ನ ಮಗಳಿಗೆ ತುಂಬ ಕೋಪ ಬಂದಿದೆ. ಯಾಕಂದರೆ ಎಲ್ರಿಗೂ ಕೋಲ್ಡ್ ಕಾಫ್ ಆಗಿಬಿಟ್ಟಿತ್ತು. ನನ್ನ ಮಗಳು ಸಹ ತುಂಬ ಕೆಮ್ತಾ ಇದ್ಲು. ಕೆಮ್ಮಿದ್ದಾಗ ಕ್ರೀಮ್ ಏನಾದರೂ ತಿಂದ್ಬಿಟ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅವಳಿಗೆ. ಇನ್ನೂ ಕ್ಲಾಸಸ್ ಬೇರೆ ಸ್ಟಾರ್ಟ್ ಆಗ್ತಿದೆ, ಹಾಗಂತ ಕ್ರೀಮ್ಲೆಸ್ ಕೇಕ್ ತರಿಸಿದ್ವಿ. ಕೇಕ್ ಕಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಅಂದ್ಕೊಂಡಿದ್ದು. ನಿಮ್ದ ಬರ್ತಡೆ ತೇಜು, ನೀನು ನಾನು ಮ್ಯಾಚಿಂಗ್ ಅವನ್ ಚಿಕ್ಕ ಮಗು ನಾ ಇಟ್ಕೊಳಕಲ್ಲ ನಾನು. ಏನಿಲ್ಲ, ಅವರಪ್ಪ ಇದಾವೆಲ್ಲ. ಅವನ್ ಚಿಕ್ಕ ಹುಡುಗಿ, ನಾನು ಅವಳೇ, ಅವಳು ಬರ್ತಾಳೆ, ಅವಳು ಮಾಡ್ಕೊತಾಳೆ. ನಮ್ಮ 3 ಜನ ಅಣ್ಣಂದಿರು ಅತ್ತಿಗೆಂದಿರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅವಳು ಚಿಕ್ಕವಳಿದ್ದಾಗಷ್ಟೇ ಈ ರೀತಿ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸ್ತಿದ್ವಿ. ಡೆಕೋರೇಷನ್ ಏನು ಬೇಡ ಅಂತ ಹೇಳಿದ್ವಿ, ಆದರೂ ಕಷ್ಟಪಟ್ಟು ಮಾಡಿದ್ದಾರೆ. ತೇಜು ಸೈಡ್ ಬರ್ರಿ, ತೇಜು ಈ ಕಡೆಗೆ, ಹೆಂಗೆ ಸೈಡಿಗೆ ನಿಂತ್ಕೊಳ್ಳೋ, ತೆಗಿತೀಯ ಫೋಟೋಗಳು. ಇಲ್ಲಿ ನಮ್ಮಮ್ಮ ನಮ್ಮಪ್ಪ ನನ್ನ ಮಗಳ ಜೊತೆ ನಿಂತ್ಕೊಂಡು ಕೇಕ್ ಕಟ್ ಮಾಡಿಸ್ತಿದ್ದಾರೆ. ಮನಂಗೆ ಭಯ ಆಗುತ್ತೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. May God bless you. May God bless you.
ನಾವು ಚಿಕ್ಕವರಿದ್ದಾಗ ನಮಗೆ ಬರ್ತಡೇ ಮಾಡೋದಂದ್ರೇ ಗೊತ್ತಿರಲಿಲ್ಲ. ಒಂದು ಚಿಕ್ಕ ಬನ್ ತಗೊಂಬಂದು ಬೆಂಕಿ ಕಡ್ಡಿ ಹಚ್ಚಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಹೋಗ್ತಿದ್ದೀನಿ ನಿಂತ್ಕೋಗಲಿ. ತಾತ ಹತ್ರ ನಿಂತ್ಕೋಗು. ಹೋಗಿ ಚಿನ್ನ, ತಾತ ಹತ್ರ ನಿಂತ್ಕೋಗು. ಇನ್ನು ಬೇಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಾವು ಊರಿಗೆ ಹೊರಡಬೇಕು. ಹೋಗ್ತಾ ಹಾಗೆ ನಮ್ಮ ಮನೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಊರಿಂದ ದೇವಸ್ಥಾನಕ್ಕೆ 1 ಅವರ್ ಅಷ್ಟೇ ಜರ್ನಿ. ನಮ್ಮ ಮನೆ ದೇವರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ. ಹೇಗೋ ನನ್ನ ಮಗಳ ಬರ್ಡೇ, ಹಾಗೆ ದೈವ ದರ್ಶನ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಕೇಕ್ ಕಟ್ಟಿಂಗ್ ಮುಗೀತು. ಈಗ ಒಬ್ಬೊಬ್ಬರೇ ಕೇಕ್ ತಿನ್ನಿಸ್ತಿದ್ದಾರೆ. ಅಣ್ಣ ತಂಗಿಯರ ಅನುಬಂಧ ಪಾಠ ಪಾಡ್ರ ನಾ ಇಬ್ರು ಫೋಟೋ ಇಲ್ಲ. ಹೋಗ್ ಬಾವ. ಯಾಡುಂದು ಪಾಪ పోవా రావా బ్రైట్నెస్ పెట్టుకోలేదు అంతే. ఫుల్ బ్రైట్నెస్ పెట్టుకుంటే అట్లా కనిపిస్తుంది. బ్రైట్నెస్ తక్కువ చేస్తున్నాను అంతే. ಇಲ್ಲಿ ಇದಾರಲ್ವಾ, ಇವರೇ ನಮ್ಮ ಅಜ್ಜಿ. ಇವ್ರನ್ನೇ ನಾವು ಕಳ್ಕೊಂಡಿರೋದು. ನೋಡಿ, 1 ತಿಂಗಳಿಂದ ಎಷ್ಟು ಖುಷಿಯಾಗಿದ್ದಾರೆ. ವ್ಲಾಗ್ ಅಪ್ಲೋಡ್ ಮಾಡಿದ್ದು ಸರಿನೋ ತಪ್ಪೋ ನನಗೂ ಗೊತ್ತಿಲ್ಲ, ಆದರೆ ನಮ್ಮ ಅಜ್ಜಿ ನೆನಪಿಗಾಗಿ ಅಪ್ಲೋಡ್ ಮಾಡಿದೆ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಇದು ನಮ್ಮ ಅಜ್ಜಿಯವರ ಕೊನೆ ವ್ಲಾಗ್ ಆಗಿರುತ್ತೆ. ನಾನು ರಾ ಸುರೇಶ తిన్సంగే ಅವ್ರಿಗೆ ಅದನ್ನೇ ತಿನ್ಸ. చూడండి కూర్చోండి. ఇది బాగా రాలేదా?
అంతరా ఆప్ చెయ్యి నిల్లు కొంచెం కొంచెం ఇజే ఏయ్ కొంచెం పెట్టిజే ఉండు ನೋಡ್ರಿ ಮೇಧ ಮಾನ್ವಿಕ್ ಓ ಇಟ್ చూడు ఇది ಇಟ್ చూడు ತುಳಸಿ ಬಾ ನಿಂತ್ಕೊ ಫೋಟೋ ತೆಗ್ಸಿ ಇಡ್ಸುಡಿ ಮಕ್ಕಳ ಸ್ಮೈಲ್ ಬಂಗಾರು ಏ ನಗು ಸ್ವಲ್ಪ ನಗು ಬಂಗಾರ ನಗು 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 ಇಲ್ಲ ನಗ್ತಾಳೆ ನಗ್ತಾಳೆ ಲಕ್ಕಿ ಲಕ್ಕಿ ತೆಗಿತ್ ನೋಡಿ ಚಾಕು ಆಗ ಲಕ್ಕಿ ತಗೋ ಕೇಕ್ ತೇಜು ಕೇಕ್ ತಿನ್ಬೇಕು